ಏನು ಆಡ್ತಾ ಇದ್ದಾಳೆ ಅಂತ ಕದ್ ಓಡ್ತಾ ಇದ್ದಾಳೆ. ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ. ನನ್ನ ಕೈಗೆ ಇಷ್ಟು ಸಿಗ್ಲಿಲ್ಲ. ನನ್ನಂತೂ ಇನ್ನೂ ಆಟ ಆಡಿಸ್ತಾಳೆ. ಓ ಇಲ್ಲ, ಬರಲ್ಲ, ಓಡ್ತಾ ಇದ್ದಾಳೆ. ನಾವ್ ಹೇಳ್ದಾಗ ಕೇಳಿದ್ರೆ ಏನಾಗುತ್ತೆ ನಿಂಗೆ? ಈ ಸಲ ಟ್ರಿಪ್ಪಿಗೆ ಮಿಲಿನ ಕರ್ಕೊಂಡು ಹೋಗ್ತಾ ಇಲ್ಲ, ಅದಕ್ಕೆ ಮುನಿಸ್ಕೊಂಡು ನಿಂತಿದ್ದಾಳೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ. ಆದರೆ ಓದ್ಸಲಿ ಕರ್ಕೊಂಡು ಹೋದಾಗ ತುಂಬ ಅಂದರೆ ತುಂಬ ಸುಸ್ತಾಗ್ಬಿಟ್ಟಿದ್ಲು. ಆಟ ಮಾಡಬಾರ್ದು ಆಯ್ತಾ? ಸಂಡೇ ನಿನ್ನ ಕರ್ಕೊಬರೋದು ಮತ್ತೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪು ಕನ್ನಡ ವ್ಲಾಗ್ಸ್. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಉಡುಪಿ. ಅಗೇನ್ ಯಾರು ಉಡುಪಿಗೆ ಹೋಗೋಣ ಅಂದಿದ್ದು? ಇವನೇ ಮತ್ತೆ ಇನ್ನೊಂದ್ಸಲ ಉಡುಪಿಗೆ ಹೋಗೋಣ ಅದಕ್ಕೆ ಹುಡುಕ್ತಾ ಇದ್ದೆ. ಇವನಿಗೆ GRS ಕಳಿಸ್ಲಿಲ್ಲ ಸ್ಕೂಲಿಂದ ನಾವು. ಇವಳಿಗೂ ಇಲ್ಲ, ಇವಳಿಗೆ ವಂಡರ್ಲಾ ಕರ್ಕೊಂಡು ಹೋಗ್ತಾ ಇದಾರೆ. ಇವಳಿಗೂ ಇಲ್ಲ, ಅವನಿಗೂ ಇಲ್ಲ. ಅದೆರಡಕ್ಕೂ ಸೇರಿಸಿ ಈಗ ಉಡುಪಿ. ಇನ್ನು ಕತ್ಲೆ ಇದೆ. 4 ಗಂಟೆ ಎದ್ದಿರೋ ನಾನು ಕ್ಲಾಸ್ ಮಾಡಿ ಎಲ್ಲ ಕ್ಲಾಪ್ ಮಾಡ್ಬೇಕಾ ನಿಂಗೆ? 4 ಗಂಟೆ ಎಸ್ಪೆಷಲಿ ಅಮ್ಮ 6 ಗಂಟೆಗೆ ಎದ್ದಿದ್ದಾಳೆ. ಮನೆ ಬಿಟ್ಟು ಇನ್ನು 2 ನಿಮಿಷ ಆಗಿಲ್ಲ, ಆಗುಂಬೆಘಾಟ್ ಬಂದ್ಬಿಟ್ಟಿದೆ ಇವನಿಗೆ. ಅದೇ ಮೇಲಿಂದ ನೋಡಿದ್ರೆ ಇದೇನು ಫುಲ್ ಕವರ್ ಆಗಿರೋ ತರ ಕಾಣುತ್ತೇನೋ ಅಲ್ವಾ? ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸ್ತಲ್ಲ, ಬರೀ ಕಣ್ಣ ಸ್ನೋ. ಅದು ಒಂದು ಹೈಟ್ ಆದ್ಮೇಲೆ ಇದೆ ಸ್ನೋ. ಮೂನ್ ನೋಡಿ, ಅಲ್ಲಿ ಮೂನು. ನಾವು ಹೋಗಿರೋ ಟ್ರಿಪ್ಸ್ ಎಲ್ಲ ಆಲ್ಮೋಸ್ಟ್ ಒಂದು 90% ಮಳೆಗಾಲದಲ್ಲೇ ಹೋಗಿರೋದು. ಆದರೆ ಚಳಿಗಾಲದಲ್ಲಿ ಒಂಥರ ಚೆನ್ನಾಗಿತ್ತು. ಆ ಮಿಸ್ಟೆಲ್ಲ ಕಂಪ್ಲೀಟ್ ಕವರ್ ಆಗಿರೋದು. ಒಂದೊಂದು ಹತ್ರ ಅಂತೂ ಮುಂದೆ ರೋಡೇ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಇಲ್ಲೊಂದು ಟೆಂಪಲ್ ಇದೆ, ಬ್ಯೂಟಿಫುಲ್ ಟೆಂಪಲ್. ಇನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. 6 ಗಂಟೆಗೆ ಬಂದರೆ ಯಾವ ಟೆಂಪಲ್ ತೆಗೆದಿರ್ತವೆ. ನದಿ ಕಾಣಿಸ್ತಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿ ಕಾಣಿಸ್ತಾ ಇದೆ, ಹರಿತಾ ಇರೋದು. ಇಲ್ಲಿದೆ, ಸನ್ರೈಸ್ ಆಗ್ತಾ ಇದೆ. ವಾವ್. ಇತ್ತೀಚೆಗೆ ಮಳೆ ಆಯ್ತಲ್ಲ, ಹಂಗಾಗಿ ಫೋರ್ಸ್ ಜಾಸ್ತಿನೇ ಇದೆ ನದಿದು. ಏನೇನೋ ಮಾತಾಡ್ತಾರೆ. ಎಲ್ಲಿ ಬೆಲ್ಲನಹಳ್ಳಿ ಅಂತ ಎಲ್ಲ ಹಾಕಿದ್ದಾರೆ. ಇದು ಯಾವ ಊರಂತ ಗೊತ್ತಿಲ್ಲ, ಏನಾದ್ರು ಗೊತ್ತಿದ್ರೆ ಈ ಊರ ಹೆಸರು ಹೇಳಿ ಕಮೆಂಟ್ಸಲ್ಲಿ, ಓಕೆನಾ? ಆನ್ ದ ವೇ ಟಿಫನ್ಗೆ ಅಂತ ಇಲ್ಲಿ ಸ್ಟಾಪ್ ಮಾಡಿದ್ವಿ. ನಾನು ನೀರು ದೋಸೆ ತೊಗೊಂಡಿದ್ದೆ, ಚೆನ್ನಾಗಿತ್ತು ಮಾತ್ರ. ನೀರು ದೋಸೆ ಜೊತೆಗೆ ಒಂಥರ ಬೆಲ್ಲ ಮತ್ತು ಕಾಯಿ ಹಾಕಿ ಒಂದು ಸ್ವೀಟ್ ಥರ ಕೊಟ್ಟಿದ್ದೆ. ಅನ್ನ ತಿಂತಿದ್ಯಾ? ಮೇಲೆ In 200 meters, turn left toward Bappanadu Road. ಟಾಯ್ಸ್ ತಗೊಳಕ್ ಬಂದಿದ್ದಾನೆ. ಇಲ್ಲೊಂದು ಟೆಂಪಲ್ ಚೆನ್ನಾಗಿತ್ತು, ನೋಡೋಣ ಅಂತ ಬಂದ. ಅವೇನಕ್ಕೆ ಆ ಹುಡುಗಿನ ಅವನೇನು ಅಡ್ಗೆ ಗುಡ್ಗೆ ಅಡಕ್ಕೆ ದೇವಸ್ಥಾನಕ್ಕೆ ಬರಲ್ಲ. ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಅಲ್ಲೊಂದು ಚೆನ್ನಾಗಿರೋದೊಂದು ಪಲ್ಲಕ್ಕಿ ಇಟ್ಟಿದ್ರು, ಮತ್ತು ಅದರದ್ದೇ ಉತ್ಸವ ಮೂರ್ತಿನೂ ಇತ್ತು. ಇದು ಬಾರಿಸ್ತಾರಲ್ಲ ದೇವಸ್ಥಾನದರೆಲ್ಲ, ಇದೇನೋ ಹೆಸರು ಮರ್ತಂಗಾಗಿದೆ ನನಗೆ. ಮತ್ತು ಇದೇ ಗರ್ಭಗುಡಿ ದೇವರು. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಇಲ್ಲಿಂದ ಉಡುಪಿ ವೈಬ್ಸು ಸ್ಟಾರ್ಟ್ ಆಯಿತು ನೋಡಿ. ಇದು ತುಂಬ ಹಳೇ ಕಾಲದ ಟೋನ್ ಅನಿಸುತ್ತೆ. ಮೇಲ್ಗಡೆ ಎಲ್ಲ ರೂಮ್ಸು, ಅದು ವಿತ್ AC. ಅಲ್ಲಿ ಕೆಲಸ ಮಾಡೋರು ಉಳ್ಕೊಳ್ಳೋಕ್ಕೆ ಮಾಡಿದ್ದಾರೆ ಅನಿಸುತ್ತೆ. ಚೆನ್ನಾಗಿ ದೊಡ್ಡದಾಗೇ ಇದೆ, ಮನೆ ಥರನೇ ಮೇಲೆ ಟೋಲ್ ಮೇಲೆ. ಉಡುಪಿ ವೈಬ್ಸ್. ಬೋಟ್ ಇದೆ. ಇದು ಫಿಶ್ ಬಿಟ್ಟಿರೋದು ಬಲೆ. ಚೆನ್ನಾಗಿ. Destination will be on the left. Arrived.
ದೊಡ್ಡ ಬಾ ಏ ಬಾರೋ, ಇಟ್ಕೊಂಡು ಹೋಗ್ತಾರಲ್ಲಿ. ಇವಾಗ ಬಂದ್ವಿ ಇಲ್ಲಿ ರೆಸಾರ್ಟ್ ಹತ್ರ. ಬೀಚಿಗೆ ಒಂದ್ ಸ್ವಲ್ಪ ದೂರ ಇರ್ಬೋದು, ಒಂದು 5-6 ಕಿಲೋಮೀಟರ್ಸ್ ಇರ್ಬೋದು ಅನ್ಸುತ್ತೆ. ಇದು ಬೀಚ್ ಸೈಡ್ ರೆಸಾರ್ಟ್ ಅಲ್ಲಿ ಬುಕ್ಕಿಂಗ್ ಸಿಕ್ಲಿಲ್ಲ. ಎಂಟ್ರಿ ಇದು ಚೆನ್ನಾಗಿದೆ, ಇನ್ನು ಭತ್ತದ ತೋರಣ ತರ ಹಾಕಿದ್ದಾರೆ. ಇಲ್ಲಿ ಒಳಗಡೆ ಎಂಟ್ರಿ ಆದರೆ ಇಲ್ಲೊಂದು ಮಿರರ್ ಇದೆ, ಟಿವಿ ಇದೆ, ಬೆಡ್, ಚೇರ್ ಮತ್ತು ವಾರ್ಡ್ರೋಬ್. ಇಲ್ಲೆರಡು ಕಿತ್ತಾಡ ಕೋಳಿ ಹಾಕಿದ್ದಾರೆ. ನೆಕ್ಸ್ಟ್ ಕ್ಲೀನಾಗಿದೆ ವಾಶ್ರೂಮ್ಸು. ಕ್ಲೀನ್ ಆ್ಯಂಡ್ ಟೈಡಿ ವಾಶ್ರೂಮ್. ಅಲ್ಲಿ ನಾನು ಹಾಯ್, ಇದು ಯಾರಮ್ಮ? ನೀನು ಮುದ್ದು ಅಲ್ವಾ? ಆಂಬಿಯನ್ಸ್ ಮಾತ್ರ ತುಂಬಾ ಪೀಸ್ಫುಲ್ ಆಗಿದೆ, ಕೂಲ್ ಆಗಿದೆ. ಆದ್ರೂ ಉಡುಪಿ ಫೀಲ್ ವೈಬು ಆ ಶೆಕೆ ಗೊತ್ತಾಗ್ತಾ ಇದೆ. ರೂಮ್ ಒಳಗೆ ಕೊಡ್ತಾ ತಣ್ಣೋಗಿದೆ, ಹೆಂಚಿರೋದ್ರಿಂದ ಫುಲ್ ಕೂಲ್ ಕೂಲ್ ಕೂಲ್. ನಾವಿಲ್ಲಿಗೆ ಫ್ರೈಡೇ ಬಂದಿದ್ದೀವಿ. ಟೆಂಪಲ್ ಎಲ್ಲ ಸ್ಯಾಟರ್ಡೆ ಮತ್ತೆ ಸಂಡೇ ತುಂಬಾ ರಶ್ ಇರುತ್ತೆ ಅಂತ ಫ್ರೈಡೇ ಟೆಂಪಲ್ಗಳನ್ನ ನೋಡ್ಕೊಬಿಡೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡಿ, ನಾನು ಸೀರೆ ಉಟ್ಕೊಂಡ್ಬಿಟ್ಟು ಆಮೇಲೆ ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಂತೋಷ್ ವಾಶ್ರೂಮ್ಗೆ ಹೋದ್ರೆ ಬರೋದು ತುಂಬ ಲೇಟ್ ಆಗುತ್ತೆ. ಆ ಟೈಮಲ್ಲಿ ಸೀರೆ ಉಟ್ಕೊಂಡಿದ್ದೀನಿ. ಈ ಟ್ರಿಪ್ನ ವಿತ್ ಟೈಮ್ ಪ್ಲಾನ್ ಮಾಡ್ಕೊಂಡ್ಬಂದಿದ್ದು, ಹಾಗಾಗಿನೇ ಟೈಮ್ ಸೇವ್ ಮಾಡೋಕ್ಕೆ ಹೀಗೆ. ಮತ್ತು ಈ ಬಿಸಿಲಿಗೆ ಯಾವ ಮೇಕಪ್ ಹಾಕಿದ್ರೂ ನನಗಂತೂ ತುಂಬ ಅನ್ಕಂಫರ್ಟಬಲ್ ಆಗುತ್ತೆ. ಅದಕ್ಕೆ ಜಸ್ಟ್ ಸ್ಕಿನ್ ಕೇರ್ ಅಷ್ಟೇ. ಫಸ್ಟು ಕ್ಲೆನ್ಸರ್, ಟೋನರ್, ಮಾಯ್ಶ್ಚರೈಸರ್ ಮತ್ತು ಜೊತೆಗೆ ಲಿಟಲ್ ಐ ಮೇಕಪ್ ಮತ್ತು ಲಿಪ್ಸ್ಟಿಕ್ ಅಷ್ಟೇ. ಈ ಬಿಸಿಲುಗಂತೂ ಅದೇ ಹೆವಿ ಅನ್ನಿಸ್ತಾ ಇತ್ತು ನನಗೆ. ಅಂಟಂಟ್ ಫೀಲ್ ಆಗುತ್ತಲ್ಲ, ತುಂಬ ಅನ್ಕಂಫರ್ಟಬಲ್ ಆಗುತ್ತೆ. ಈ ಕಡೆ ವೆದರ್ ನಮಗೆ ಅಭ್ಯಾಸ ಇಲ್ವಲ್ಲ, ಹಾಗಾಗಿ. ಮತ್ತೆ ಡ್ರೆಸ್ ವಿಷಯಕ್ಕೆ ಬಂದರೆ ಫೇವ್ರೇಟ್ ಔಟ್ಫಿಟ್ ಅಂದ್ರೇ ಸ್ಯಾರಿ. ಎಂಥ ವೆದರ್ ಆಗಲಿ ಸೀರೆ ಅಂತೂ ನನಗೆ ಅನ್ಕಂಫರ್ಟಬಲ್ ಆಗೋದೇ ಇಲ್ಲ. ಸ್ವಲ್ಪ ದಪ್ಪ ಆಗಿದ್ದೀನಿ ಅಂತ ಸೀರೆ ಉಡೋದನ್ನ ಸ್ಟಾಪ್ ಮಾಡಿದ್ದೆ. ಅಲ್ಲಿ ಪಿಕ್ಸ್ನ ಆ್ಯಡ್ ಮಾಡ್ತೀನಿ, ಸೀರೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ನಾವು ಹಾಕೋ ಔಟ್ಫಿಟ್ ಒಂಥರ ನಮಗೆ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡುತ್ತಲ್ವಾ, ಈ ಸೀರೆನೂ ಹಾಗೆ ವರ್ಕ್ ಆಯಿತು ನನಗೆ. ಐ ಆಮ್ ವೆರಿ ಹ್ಯಾಪಿ ವಿತ್ ದ ಸ್ಯಾರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಲ್ಲೆಲ್ಲಿ ಹೋದ್ವಿ ಅಂತೆಲ್ಲ ತೋರಿಸ್ತೀನಿ. ಕಮ್ಮಿ ಪ್ಲೇಸಸ್ನೇ ನೋಡಿದ್ರು ತುಂಬ ಕಂಫರ್ಟಬಲ್ ಆಗಿ, ಕ್ಲೀನಾಗಿ, ಕಂಪ್ಲೀಟಾಗಿ ನೋಡ್ಕೊಂಬಂದ್ವಿ ಈ ಸಲ. ಮೇಯ್ನು ಸೀರೆಗೆ ಬೊಟ್ಟಿರಬೇಕಲ್ಲ, ನಾನು ಅದನ್ನೇ ಮರ್ತು ಬಂದುಬಿಟ್ಟಿದ್ದೀನಿ. ಅದಕ್ಕೆ ಐಲೈನರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋದಾಗ ಕುಂಕುಮ ಕೊಡ್ತಾರಲ್ಲ, ಅಲ್ಲೇ ಇಟ್ಕೊಳ್ಳೋಣ ಅಂತ. ಮತ್ತು ಇದು ಸ್ಯಾರಿದು ಫೈನಲ್ ಲುಕ್ ಹೇಗೆ ಕಾಣಿಸ್ತಾ ಇದೆ ಹೇಳಿ, ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ ಬೈ ಗೈಸ್.